ತುಂಬಾ ಹೈಪಲ್ಲಿ ಇದ್ದಂತ 'ಸ್ಪೈಡರ್ ಮ್ಯಾನ್: ಬ್ರಾಂಡ್ ನ್ಯೂ ಡೇ' ಇವತ್ತು ನೋಡ್ಕೊಂಡು ಬಂದೆ ಗುರು. ನಿಜವಾಗ್ಲೂ ಆ ಒಂದು ಸಿನಿಮಾದ ಬಗ್ಗೆ ಇಟ್ಟಂತ ಎಕ್ಸ್‌ಪೆಕ್ಟೇಷನ್‌ನ ರೀಚ್ ಮಾಡುತ್ತಾ? ಈ ಒಂದು ಕ್ವೆಷನ್‌ನ ಈ ಸಿನಿಮಾ ನೋಡಿ ಹೊರಗೆ ಬರಬೇಕಾದ್ರೆ ನನಗೆ ತಲೆಗೆ ಬಂತು. ಆದ್ರೆ ಆ ತಲೆಗೆ ಬಂದಂತ ಮಾತು ಯಾವುದು? ರೀಚ್ ಮಾಡಿತ್ತಾ? ಇಲ್ಲಿವರೆಗೆ ಬಂದಂತ ಸೀರೀಸಲ್ಲಿ ಈ ಒಂದು ಸೀರೀಸ್ ಬೆಸ್ಟ್ ಆಯ್ತಾ? ಅಥವಾ ಇದು ಕಥೆ ಏನಿರ್ಬೋದು? ಪ್ರತಿಯೊಂದು ಮಾತಾಡೋಣ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ಈ ಒಂದು ಸೀರೀಸ್‌ನ ಬಗ್ಗೆ ಅಂದ್ರೆ ಬ್ರಾಂಡ್ ನ್ಯೂ ಡೇ ಈ ಒಂದು ಸೀರೀಸ್‌ನ ಬಗ್ಗೆ ಮಾತಾಡೋದಾದ್ರೆ, ಇದಕ್ಕಿಂತ ಮುಂಚೆ ನಾವು ಫಸ್ಟ್ ಸೀರೀಸ್‌ನ ಬಗ್ಗೆ ತಿಳ್ಕೋಬೇಕು. ಆದ್ರೆ ಎಲ್ಲ ತಿಳ್ಕೋಕ್ಕಿಂತ ಲಾಸ್ಟ್ ಸೀರೀಸ್ ಅಂದ್ರೆ 'ನೋ ವೇ ಹೋಮ್' ಈ ಒಂದು ಸೀರೀಸಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಜಸ್ಟ್ ಇಷ್ಟೇ. ಅವನು ಅಂದ್ರೆ ನಮ್ಮ ಪೀಟರ್, ಅವನ ಮೇಲೆ ಒಂದು ಕೆಟ್ಟ ಹೆಸರು ಬಂದು ಅವನಿಗೆ ಎಲ್ಲರೂ ಸಹ ಬ್ಯಾಡ್ ಆಗಿ ನೋಡ್ತಿರ್ತಾರೆ. ಸೊ ಈ ಒಂದು ಟೈಮಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಇವರ ಒಂದು ಹೆಲ್ಪಿನ ಜೊತೆಗೆ ಅಲ್ಲಿರೋ ಪ್ರತಿಯೊಬ್ರು ಕೂಡ ಸ್ಪೈಡರ್ ಮ್ಯಾನ್‌ನ ಮರಿಬಾರ್ದು. ಆದ್ರೆ ಪೀಟರ್‌ನ ಮರ್ತೋಗ್ಬೇಕು. ಈ ಒಂದು ರೇಂಜಿಗೆ ಅವನು ಕೇಳಿಕೊಂಡು ಅದು ಸಕ್ಸಸ್‌ಫುಲ್ ಆಗಿ ಕೂಡ ಆಗುತ್ತೆ. ಆದ್ರೆ ಆದ್ರೆ 'ನೋ ವೇ ಹೋಮ್' ಅಲ್ಲಿ ಫುಲ್ ಕಂಪ್ಲೀಟ್ ಎಂಡ್ ಆಗೋಯ್ತು. ಅಂದ್ರೆ ಸ್ಪೈಡರ್ ಮ್ಯಾನೇ. ಆದ್ರೆ ಪೀಟರ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಈವನ್ ಅವರ ಗರ್ಲ್ ಫ್ರೆಂಡ್ ಎಂಜೆಗೂ ಗೊತ್ತಿಲ್ಲ. ಹಾಗೆ ನೆಟ್ ಬೆಸ್ಟ್ ಫ್ರೆಂಡ್ ಅವನಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಈ ಒಂದು ನ್ಯೂ ಡೇ ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತಾ? ಗೊತ್ತಾಗಲ್ವಾ? ಅನ್ನುವಂಥ ಕ್ವೆಷನ್‌ಗೆ ಜಸ್ಟ್ ಒಂದು ಸ್ವಲ್ಪ ಆನ್ಸರ್ ಮಾಡೋದಾದ್ರೆ ಸ್ಪಾಯ್ಲರ್ ಫ್ರೀ ಆಗಿ, ಇಲ್ಲಿ ಕೂಡ ಅವರಿಗೆ ಪೀಟರ್ ಯಾರು ಅಂತ ಗೊತ್ತಿಲ್ಲ. ಅಂದ್ರೆ ಪೀಟರ್ ಪರಿಚಯ ಆದ್ರೂ ಕೂಡ ಅವನೇ ನಮ್ಮ ಹುಡುಗ ಅಥವಾ ನಮ್ಮ ಫ್ರೆಂಡ್ ಅನ್ನುವಂಥ ಇಂಟೆನ್ಷನ್ ಅಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಇದು ಟೋಟಲ್ ಆಗಿ ಸ್ಕ್ರಾಚ್ ಇಂದ ಸ್ಟಾರ್ಟ್ ಆಗುವಂತ ಮೂವಿ. ಇದಂತೂ ತುಂಬಾ ಹಾನೆಸ್ಟ್ ಆಗಿ ಹೇಳ್ಬೋದು. ಸ್ಪಾಯ್ಲರ್ ಫ್ರೀ ಇದೆ. ಹೌದು. ಬಿಕಾಸ್ ಆಫ್ ಬ್ರಾಂಡ್ ನ್ಯೂ ಡೇ. ಈ ಒಂದು ಬ್ರಾಂಡ್ ನ್ಯೂ ಡೇ ಯಾವ ತರ ಇದೆ ಅಂತ ಹೇಳಿದ್ರೆ, ಸ್ಪೈಡರ್ ಮ್ಯಾನ್‌ನ ಮತ್ತೊಂದು ಲೋಕಕ್ಕೆ ನಾವು ಎಂಟ್ರಿ ಆಗ್ತಿದ್ದೇವೆ. ಈ ಪೀಟರ್ ಅನ್ನೋಂಥ ಒಂದು ಹೆಸರನ್ನ ಎಮೋಷನಲ್ ಆಗಿ ಅಲ್ಲ, ಅವ್ರನ್ನ ಮರೆಯಕ್ಕಾಗಲ್ಲ ಬಿಡಿ. ಅದು ಲೆಜೆಂಡ್. ಹ್ಮ್. ಆದ್ರೆ ಆದ್ರೆ ಈ ಒಂದು ಹೆಸರು ಅಂದ್ರೆ ಪೀಟರ್ ಎಮೋಷನಲಿ ಕನೆಕ್ಟ್ ಆಗಿರುವಂತ ಸಿನಿಮಾ ಇದು. ಸೂಪರ್ಬ್ ಆಗಿದೆ ಗುರು. ಆದ್ರೆ ಈ ಒಂದು ಎಷ್ಟು ಸಲ ಆದ್ರೆ ಅಂತ ಹೇಳೋದಲ್ವಾ? ಆದ್ರೂ ಕೇಳ್ಕೊಳ್ಳಿ, ಏನ್ ಮಾಡಕ್ಕಾಗಲ್ಲ. ಬ್ರಾಂಡ್ ನ್ಯೂ ಡೇ. ಈ ಬ್ರಾಂಡ್ ನ್ಯೂ ಡೇ ಅಲ್ಲಿ ಅಷ್ಟೇನು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲ. ಆದ್ರೆ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿ ಇನ್ವಾಲ್ವ್ ಆಗಿ ಕುತ್ಕೊಂಡು ನೋಡ್ಬೇಕು ಅಂತ ಅನ್ಸಲ್ಲ. ಬಿಕಾಸ್ ಆಫ್ ಓಲ್ಡ್ ಸೀರೀಸ್ ಅಲ್ಲಿ ಆಗಿದ್ದನ್ನ ಮಿಕ್ಸ್ ಅಪ್ ಮಾಡಿ ಹಾಕಿದ್ದಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಸಹ ಇಲ್ಲ. ಬ್ರಾಂಡ್ ನ್ಯೂ ಡೇ ಅಂತ ಅಂದಾಗ್ಲೇ ನಾವು ಅರ್ಥ ಮಾಡ್ಕೋಬೇಕಿತ್ತು ಸ್ಕ್ರಾಚ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂತ. ಆದ್ರೆ ಈ ಒಂದು ಸ್ಕ್ರಾಚ್ ಇಂದ ಸ್ಟಾರ್ಟ್ ಆಗುವಂತ ರೀತಿ ಗರ್ಲ್ ಫ್ರೆಂಡ್‌ನ ಮತ್ತೆ ತನ್ನ ಕಡೆ ಎಳ್ಕೊಳ್ತಾನ, ಫ್ರೆಂಡ್‌ನ ಎಳ್ಕೊಳ್ತಾನ, ಜನಗಳನ್ನ ಎಳ್ಕೊಳ್ತಾನ. ಪ್ರತಿ ಒಂದು ಕೂಡ ನೆಕ್ಸ್ಟ್ ಸೀರೀಸ್ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಸೀರೀಸ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಕ್ರೆಡಿಟ್ ಬಿಟ್ಟು ಬಾಕಿ ಯಾವುದು ಸಹ ಹೇಳಕ್ಕಾಗಲ್ಲ. ಬಿಕಾಸ್ ಇಷ್ಟು ಹೇಳಿದ್ರೆ ಸಿನಿಮಾ ಗೊತ್ತಾಗ್ಬಿಡುತ್ತೆ. ಸೊ ಬೇಡ, ಸಿನಿಮಾ ನೋಡಿ ತಲೆಯಲ್ಲಿ ಏನೇನೋ ಇಟ್ಕೊಂಡು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ಬೇಜಾರಾಗುತ್ತೆ. ಸೊ ನನ್ನ ಲೆಕ್ಕದಲ್ಲಿ ಈ ಒಂದು ಸಿನಿಮಾ ಓಕೆ, ಓಕೆ ಅಷ್ಟೇ. ಜಸ್ಟ್ ಓಕೆ, ಓಕೆ. ನೆಕ್ಸ್ಟ್ ಲೆವೆಲ್ ಫ್ಯಾಂಟಾಸ್ಟಿಕ್ ಹೇಳೋದಿಲ್ಲ. ಜಸ್ಟ್ ಓಕೆ, ಓಕೆ. ನಾನು ಇತ್ತಂತ ಎಕ್ಸ್‌ಪೆಕ್ಟೇಷನ್‌ಗೆ ಇದು ರೀಚ್ ಆಗ್ಲಿಲ್ಲ. ಆದ್ರೆ ನಿಮ್ಗೆಲ್ಲ ಆಗ್ಬೋದೇನೋ ಮೇ ಬಿ. ನೋಡಿ ಏನು ವಿಷಯ ಅಂತ. ಚೆನ್ನಾಗಿದೆ, ಚೆನ್ನಾಗಿದೆ. ನೋಡ್ಬೋದು ಅಷ್ಟೇ. ಸಿಗೋಣ ಮತ್ತೊಂದು ರಿವ್ಯೂ ಜೊತೆ. ಅಲ್ಲಿ ತನಕ ದಯ ಮಾಡಬೇಕು. ಕಿರುವನ್ನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೈನಿಂಗ್ ಆಫ್ ಕಿರಣ್ ರಾಥೋಡ್.